ಆಕೆ 1 ವರ್ಷದಿಂದ ತಲೆನೋವಿನಿಂದ ನರಳಾಡ್ತಾ ಇರ್ತಾಳೆ. ಕೊನೆಗೆ ಬೇರೆ ದಾರಿ ಇರ್ದಿರ ಆಕೆ ಡಾಕ್ಟರ್ ಹತ್ರ ಹೋಗಿ ಸ್ಕ್ಯಾನ್ ಮಾಡಿಸಿದಾಗ ಆಕೆಯ ತಲೆಯಲ್ಲಿ ಇದ್ದದನ್ನು ನೋಡಿ ಡಾಕ್ಟರ್ಗಳೇ ಶಾಕ್ ಆಗ್ತಾರೆ. ಟೆಕ್ಸಾಸ್ನಲ್ಲಿದ್ದ ಎಡೋರಾ ರೋಸ್ಟೋ ಅನ್ನುವಂಥ ಮಹಿಳೆ ಭಾಳ ವರ್ಕೋಹಾಲಿಕ್ ಆಗಿದ್ಲು. ದಿನ ಎಲ್ಲ ಏನಾದರೂ ಒಂದು ಕೆಲಸ ಮಾಡಿಕೊಂಡೇ ಇರ್ತಿದ್ಲು. 2015ರಲ್ಲಿ 30 ವರ್ಷದ ಈ ಮಹಿಳೆಗೆ ಪದೇ ಪದೇ ತಲೆನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ನಲ್ಲಿ ಇದು ಬಹುಶಃ ನಾರ್ಮಲ್ ತಲೆನೋವು ಅಥವಾ ಮೈಗ್ರೇನ್ ಇರ್ಬೋದು ಅಂದ್ಕೊಂಡು ನಾರ್ಮಲ್ ಪೇಯ್ನ್ ರಿಲೀಫನ್ನು ತಗೊತಿರ್ತಾಳೆ. ಆದರೆ ಹೋಗ್ತಾ ಹೋಗ್ತಾ ಈ ತಲೆನೋವಿನಿಂದ ಎಷ್ಟು ನರಳ್ತಾಳೆ ಅಂದರೆ ಆಕೆಯ ಕಣ್ಣುಗಳು ಕೂಡ ಎಫೆಕ್ಟ್ ಆಗೋಕ್ಕೆ ಶುರುವಾಗಿತ್ತು. ಇದರಿಂದ ಆಕೆಗೆ ಸರಿಯಾಗಿ ಕಣ್ಣು ಕಾಣಿಸ್ತಿರೋ ಥರ ಕೂಡ ಆಗುತ್ತೆ. ಇದೇನಾಗ್ತಿದೆ ಅನ್ನೋದೇ ಆಕೆಗೆ ಗೊತ್ತಾಗ್ತಿಲ್ಲ. ಆದರೆ ಏನೋ ಒಂದು ಸೀರಿಯಸ್ ಪ್ರಾಬ್ಲಮ್ ಇದ್ದೇ ಇರ್ಬೋದು ಅನ್ನೋದು ಆಕೆಗೆ ಅಂದಾಜಿತ್ತು. ಯಾರಿಗೆ ಆದರೂ ಪದೇ ಪದೇ ತಲೆನೋವು ಬರ್ತಾನೆ ಇದೆ ಅಂದರೆ ಅದಕ್ಕೆ ಕಾರಣ ಏನಾದರೂ ಭಯಂಕರನೇ ಇರುತ್ತೆ. ಇನ್ನು ತಡೆಯೋಕ್ಕೆ ಆಗಲ್ಲ ಅಂತ ಆಕೆ ತನ್ನ ತಲೆನೋವನ್ನು ತಗೊಂಡು ಆಸ್ಪತ್ರೆಗೆ ಹೋಗ್ತಾಳೆ. ತನಗೆ ಏನಾಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಹೋದ ಆಕೆಗೆ ಡಾಕ್ಟರ್ಗಳು ಸಿಟಿ ಸ್ಕ್ಯಾನ್ ಮಾಡಿಸೋಕ್ಕೆ ಹೇಳ್ತಾರೆ. ಡಾಕ್ಟರ್ಗಳು ಕೂಡ ಆಕೆಯ ತಲೆಗೆ ಏನಾಗಿರ್ಬೋದು ಅಂತ ಚಿಂತೆ ಮಾಡ್ತಾರೆ. ಏನಾದರೂ ಟ್ಯೂಮರ್ ಬೆಳ್ಕೊಂಡಿರ್ಬೋದು ಅಂತ ಅವ್ರಿಗೆ ಡೌಟ್ ಇತ್ತು. ಆದರೆ ಅವರು ಸಿಟಿ ಸ್ಕ್ಯಾನ್ ಚೆಕ್ ಮಾಡಿದಾಗ ಆಕೆಯ ಮೆದುಳಲ್ಲಿ ಏನೋ ಇದೆ ಅಂತ ಗೊತ್ತಾಗುತ್ತೆ. ಅದು ಮೆದುಳಿನ ಸ್ಪೈನಲ್ ಫ್ಲೂಯಿಡ್ನ ಹರಿಯೋಕ್ಕೆ ಬಿಡದಿರ ಬ್ಲಾಕ್ ಮಾಡಿತ್ತು. ಇದರಿಂದನೇ ಆಕೆಗೆ ತಲೆನೋವು ಬರ್ತಿದೆ ಅಂತ ಗೊತ್ತಾಗುತ್ತೆ. ಆದರೆ ಇನ್ನೂ ಸ್ವಲ್ಪ ಕರೆಕ್ಟಾಗಿ ತಿಳ್ಕೊಳ್ಳೋಕ್ಕೆ ಅಂತ ಆಕೆಯ ತಲೆಗೆ ಬೇರೆ ಬೇರೆ ಸ್ಕ್ಯಾನಿಂಗ್ ಮಷಿನ್ಗಳನ್ನು ಹಾಕಿ ಟ್ರೈ ಮಾಡ್ತಾರೆ. ಆದರೂ ಯಾವುದೇ ಪ್ರಯೋಜನ ಆಗಲಿಲ್ಲ. ಈಕೆಗೆ ನಿಜವಾಗ್ಲೂ ಏನಾಗಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಕೊನೆಗೆ ಡಾಕ್ಟರ್ಗಳು MRI ಸ್ಕ್ಯಾನ್ ಮಾಡಿಸೋಕೆ ಹೇಳ್ತಾರೆ. ಮೊದಲಿಂದನೂ ಡಾಕ್ಟರ್ಗಳು ಈಕೆಯ ಮೆದುಳಲ್ಲಿ ಯಾವುದೋ ಟ್ಯೂಮರ್ ಇದೆ ಅಂತಲೇ ಅಂದ್ಕೊಂಡಿದ್ರು. ಆದರೆ ಡಾಕ್ಟರ್ಗಳ ಈ ಡೌಟ್ ರಾಂಗ್ ಆಗಿತ್ತು. ಆಕೆಯ ತಲೆಯಲ್ಲಿ ಬೇರೆ ಏನೋ ಇತ್ತು. ಅದು ನೋಡೋಕ್ಕೆ ರೌಂಡಾಗಿ ಕಾಣಿಸ್ತಿತ್ತು. ಅದು ಮೆದುಳಿನ ಒಳಗಡೆ ತಗಲಾಕೊಂಡಿತ್ತು. ಆದರೆ ಇದಕ್ಕಿಂತ ಶಾಕಿಂಗ್ ವಿಷಯ ಅಂದರೆ ಅದು ಯಾವುದೋ ಡೆತ್ ವಾರ್ಮ್ನ ಮೊಟ್ಟೆಯಾಗಿತ್ತು. ಎಸ್, ನೀವು ಕೇಳಿದ್ದು ಕರೆಕ್ಟ್. ಡೆತ್ ವಾರ್ಮ್ ಮೆದುಳಿನ ಒಳಗಡೆ ಮೊಟ್ಟೆ ಇಟ್ಟಿತ್ತು. ಇಡೀರ 1 ವರ್ಷದಿಂದ ತಲೆನೋವಿನಿಂದ ನರಳೋಕ್ಕೆ ಈ ಮೊಟ್ಟೆಗಳೇ ಕಾರಣ. ಡೆತ್ ವಾರ್ಮ್ ಅಂದರೆ ಪರಾವಲಂಬಿ ಜೀವಿ ಅವಳ ಮೆದುಳಲ್ಲಿ ಮೊಟ್ಟೆ ಇಟ್ಟಿತ್ತು. ಇದರಿಂದ ಸ್ಪೆಷಲಿಸ್ಟ್ ಡಾಕ್ಟರ್ಗಳನ್ನು ಅಲ್ಲಿಗೆ ಕರೆಸ್ತಾರೆ. ಆಮೇಲೆ ಮೆದುಳಿಂದ ಆ ಡೆತ್ ವಾರ್ಮ್ ಹುಳುಗಳನ್ನು ಮತ್ತು ಅದರ ಮೊಟ್ಟೆಗಳನ್ನು ಮೆದುಳಿಂದ ಆಚೆ ತೆಗೆಯೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಬ್ರೈನ್ ಸರ್ಜನ್ಸ್ ಬಂದು ಕೆಲಸ ಶುರು ಮಾಡ್ತಾರೆ. ಎಡೀರಾಗೆ ಅನೆಸ್ಥೇಷಿಯಾ ಕೊಡ್ತಾರೆ. ಆಮೇಲೆ ಎಡೀರಾಳ ಮೆದುಳಿನ ಒಳಗಡೆ ಮೊಟ್ಟೆ ಇದ್ದ ಆ ಭಾಗದ ತಲೆಯನ್ನು ಓಪನ್ ಮಾಡ್ತಾರೆ. ಅಲ್ಲಿ ಆಲ್ಮೋಸ್ಟ್ 8 ಮೊಟ್ಟೆಗಳಿತ್ತು. ಆ ಮೊಟ್ಟೆಗಳು ಬರೀ ಕಣ್ಣಿಂದ ನೋಡೋಕ್ಕೂ ಕೂಡ ಸಾಧ್ಯ ಆಗದೇ ಇರೋಷ್ಟು ಸಣ್ಣಗಿದ್ವು. ಆದರೆ ಬೇರೆ ಬೇರೆ ಹೊಸ ಟೆಕ್ನಾಲಜೀಸ್ನ ಯೂಸ್ ಮಾಡಿ ಅದನ್ನು ಆಚೆ ತೆಗಿತಾರೆ. ಆದರೆ ಭಯಪಡೋ ವಿಷಯ ಏನಾಗಿತ್ತಪ್ಪ ಅಂದರೆ ಆ ಮೊಟ್ಟೆಗಳನ್ನು ಇನ್ನೊಂದಷ್ಟು ದಿನ ಬಿಟ್ಟಿದ್ರೆ ಅದು ಓಡೋದು ಮರಿಗಳು ಆಚೆ ಬಂದಿರ್ತಿತ್ತು. ಅಷ್ಟರಲ್ಲಿ ಇದನ್ನು ಆಚೆ ತೆಗೆದಿದ್ರು ಡಾಕ್ಟರ್ಗಳು. ಈ ಸರ್ಜರಿ ಆಗುವಾಗ ಡಾಕ್ಟರ್ಗಳು ಆ ಸರ್ಜರಿಯ ವಿಡಿಯೋ ಕೂಡ ಮಾಡ್ತಾರೆ. ಈ ವಿಷಯ ಯಡಿಯೂರಗೂ ಕೂಡ ಗೊತ್ತಿರುತ್ತೆ. ಆದರೆ ಯಡಿಯೂರ ಆ ವಿಡಿಯೋನ ನೋಡೋ ಸಾಹಸ ಮಾಡಲಿಲ್ಲ. ಯಡಿಯೂರಾಗೆ ಆ ಹುಳುಗಳಿಂದ ಮತ್ತು ತಲೆನೋವಿನಿಂದ ಮುಕ್ತಿ ಸಿಕ್ಕಿದೆ ಅವಳಿಗೆ ಸಾಕಾಗಿತ್ತು. ಆದರೆ ಇರಿ ಇನ್ನು ಪಿಕ್ಚರ್ ಇನ್ನೂ ಮುಗ್ದಿಲ್ಲ. ಮೊಟ್ಟೆ ಏನೋ ಆಕೆಯ ಮೆದುಳಿಂದ ಆಚೆ ತೆಗೆದಿದ್ದಾಗಿತ್ತು. ಈಗ ಯಾವುದೇ ಥರದ ಬ್ಲಾಕ್ ಇರ್ದಿರೋ ಬ್ರೈನ್ ಫ್ಲೂಯಿಡ್ ಕೂಡ ಆರಾಮಾಗಿ ಸಂಚಾರ ಮಾಡ್ತಿತ್ತು. ಈಗ ಆಕೆ ಭಾಳ ಸಂತೋಷವಾಗಿದ್ಲು. ಯಾವುದೇ ಥರದ ತಲೆನೋವು ಇರ್ದಿರ ಆರಾಮಾಗಿದ್ಲು. ಸರ್ಜರಿ ಆದಮೇಲೆ ಯಡಿಯೂರಾಗೆ ಇದು ಯಾಕೆ ಬಂತು, ಹೇಗೆ ಬಂತು, ಏನು ಮಾಡ್ಕೊಂಡಿದ್ರಿ ಅಂತ ವಿಚಾರಿಸ್ತಾರೆ. ಆಗ ಯಡಿಯೂರ 2 ವರ್ಷದ ಹಿಂದೆ ತನ್ನ ಫ್ಯಾಮಿಲಿ ಜೊತೆ ಮೆಕ್ಸಿಕೋಗೆ ಹೋಗಿದ್ದೆ ಅಂತ ಹೇಳ್ತಾಳೆ. ಆಗ ಡಾಕ್ಟರ್ಸ್ಗಳಿಗೆ ಎಲ್ಲ ವಿಷಯ ಅರ್ಥ ಆಗುತ್ತೆ. ಯಡಿಯೂರ ಗ್ಯಾರಂಟಿಯಲ್ಲಿ ಯಾವುದೋ ಪ್ರಾಣಿಯ ಹಸಿ ಮಾಂಸವನ್ನು ತಿಂದಿರ್ತಾಳೆ. ಆ ಹಸಿ ಮಾಂಸದಲ್ಲಿದ್ದ ಲಾರ್ವಾನೇ ಆಕೆಯ ಬಾಡಿ ಒಳಗೆ ಹೋಗಿರ್ಬೋದು ಅಂತ ಕನ್ಫರ್ಮ್ ಮಾಡ್ಕೋತಾರೆ. WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸೆಂಟರ್, ಈ ಸಂಸ್ಥೆಯ ಒಂದು ರಿಸರ್ಚ್ನ ಪ್ರಕಾರ ಈ ರೀತಿಯ ಡೆತ್ ವಾರ್ಮ್ಗಳು ಅಂದರೆ ಪರಾವಲಂಬಿ ಹುಳುಗಳು ಹೆಚ್ಚಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಕಾಣಿಸುತ್ತೆ. ನಾರ್ಮಲಾಗಿ ಮನುಷ್ಯರು ಅರ್ಧಂಬರ್ಧ ಬೆಂದಿರೋ ಮಾಂಸ ಅಥವಾ ಹಸಿ ಮಾಂಸವನ್ನು ಸೇವನೆ ಮಾಡಿದಾಗ ಈ ಥರದ ಡೆತ್ ವಾರ್ಮ್ಗಳು ದೇಹವನ್ನು ಸೇರುತ್ತೆ. ಈ ಡೆತ್ ವಾರ್ಮ್ ಹುಳುಗಳು ಇಡೀ ದೇಹವನ್ನು ಆರಾಮಾಗಿ ಸುತ್ತಾಡುತ್ತೆ. ಹಣೆಬರ ಸರಿ ಇಲ್ಲ ಅಂದರೆ ಈ ಹುಳುಗಳು ಮೆದುಳಿನವರೆಗೂ ಹೋಗೋಕ್ಕೆ ಜಾಸ್ತಿ ಸಮಯ ತಗೊಳ್ಳಲ್ಲ. ಮೆದುಳಿನ ಈಕೋಸಿಸ್ಟಮ್ ಇಂತಹ ಜೀವಿಗಳು ಬೆಳೆಯೋಕ್ಕೆ ಒಳ್ಳೆಯ ಜಾಗ ಆಗಿರುತ್ತೆ.
ಇದೇ ಥರ ಯಡೀರಳ ಕೇಸಲ್ಲೂ ಕೂಡ ಆಗಿರುತ್ತೆ. ಇದರಿಂದನೇ ನೀವು ಏನೇ ಹೊರಗಡೆ ತಿಂದ್ರೂ ಒಂದು ಸರ್ತಿ ಆದ್ರೂ ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ. ನೀವೇನಾದರೂ ಬೇರೆ ದೇಶಗಳಿಗೆ ಹೋಗ್ತಿದ್ರೆ ಕುಡಿಯೋ ನೀರನ್ನು ಕೂಡ ಕುಡಿಯೋಕ್ಕೆ ಮುಂಚೆ ಒಂದು ಸರ್ತಿ ಆದರೂ ಯೋಚನೆ ಮಾಡಿ. ನಾರ್ಮಲಾಗಿ ತುಂಬ ಜನ ಇದನ್ನು ನಂಬಲ್ಲ, ಅದು ಹಿಂಗೆ ಪರಾವಲಂಬಿ ಹುಳುಗಳು ದೇಹವನ್ನು ಸೇರಿ ವಾಸ ಮಾಡ್ತವೆ ಅಂತ. ಆದರೆ ಬರೀ ಅಮೇರಿಕ ದೇಶ ಒಂದರಲ್ಲೇ ವರ್ಷಕ್ಕೆ ಏನಿಲ್ಲ ಅಂದರೂ 1000ಕ್ಕೂ ಹೆಚ್ಚು ಜನ ಬರೀ ಇದರಿಂದನೇ ಸತ್ತೋಗ್ತಾರೆ. ಅವರ ದೇಹದಲ್ಲಿ ಈ ರೀತಿಯ ಹುಳುಗಳು ಕುಟುಂಬ ಸಮೇತ ಅವರ ಬಾಡಿಲಿ ಸೇರಿಕೊಂಡು ಅವರ ಕಥೆನ ಮುಗಿಸ್ತಿದೆ. ಆದರೆ ಯಡೀರಾಳ ಅದೃಷ್ಟ ಚೆನ್ನಾಗಿತ್ತು. ಆಕೆ ಇದರಿಂದ ಬದುಕಿ ಬಂದಿದ್ದಾಳೆ. ಈಕೆಗೆ ಸಿಕ್ಕದಂಥ ಟ್ರೀಟ್ಮೆಂಟ್ನಿಂದ ಈಕೆ ಬದುಕಿದ್ಲು. ಆದರೆ ಈ ಆಪರೇಷನ್ಗಾದ ಖರ್ಚು ಕಮ್ಮಿ ಇರಲಿಲ್ಲ. ಇದನ್ನು ಸಾಮಾನ್ಯ ಜನ ಆಫರ್ ಮಾಡೋಕ್ಕೆ ಆಗಲ್ಲ. ಒಂದು ಅಂದಾಜು ಪ್ರಕಾರ ಮೆದುಳಿಂದ ಒಂದು ಹುಳನ ತೆಗಿಯೋಕ್ಕೆ 24 ಲಕ್ಷ ಖರ್ಚಾಗುತ್ತೆ. ನೆಕ್ಸ್ಟ್ ಟೈಮ್ ನೀವೇನಾದರೂ ಹೊರಗಡೆ ನಾನ್ ವೆಜ್ ತಿನ್ನಬೇಕಾದ್ರೆ ಒಂದು ಸಲ ನೋಡ್ಕೊಳ್ಳಿ, ಅದರಲ್ಲಿ ನಾನ್ ವೆಜ್ ಮಾತ್ರನೇ ಇದೆಯಾ ಅಥವಾ ಬೇರೆ ಏನಾದರೂ ಅದರ ಜೊತೆ ಸೇರಿದೆಯಾ ಅಂತ.